ಪುರಾಣದಪ್ಪ ಲೈವ್ ಬಾಂಗಪ್ಪ ಈ ಕಡೆ ಪುರಾಣ ಶಾಲಾ ಬಡ ಬಡ ಬಾಕ ಕೈ ಏನ್ ಹಂಗ್ ನೋಡತ್ತವೆ ಅಪ್ಪ ಶಾಳ ಕೊಡ ಸಿದ್ಧ ಏ 105 ನೀವು ಅಲ್ಲಿ ಹಾಕೋದ ಒಯ್ಬಾರ್ದು ಅಲ್ಲಿ ಕಾಯಿ ತೆಗೆದಕ್ಕೆ ಹಾಕಿದ್ರೆ Yeah.
ಎಲ್ಲ ಒಂದು ಮಾಡ್ಬೇಕಪ್ಪ. ಎಲ್ಲ ಸಾತಲ್ದಂಗೆ ನಾವು ಬಂದಿವ ವಾಯ್ಸ್ समय ए समय ए समय लाइव लाइव इकडे ನೋಡ ಪಿಲ್ಲೆ ತತ ಆಮೇಲೆ ಸ್ವಲ್ಪ ಲೈವ್ ಒಂದು ಮುಂದೆ ಇಡ್ತಾರಮ್ಮ. ಅವಾಗ ಸಿಮೆಂಟ್ ಚೆಕ್ ಮಾಡಿ ಬರ್ತ ಚೆಕ್ ಮಾಡಿ ಅಂತ ಬರ್ತಾನೆ ಫೋನ್ನಾಗ ಅಂದ್ರೆ ನೀನು ನನಗೆ ಎಲ್ಲೈತೆ ಅಂತ ಬರ್ತಿಲ್ಲ. ಗಂಗಿ ಹೋಯ್ತಿಲ್ಲ ಬರ್ತಾ
ಅಲ್ಲ ತದ ನಾನು ಸಿಲಿಂಗಪ್ಪ ಬರ್ತದೇನಪ್ಪ ಹಾಂ ಸರಿ ಓಕೆ ಓಕೆ ಫೇಸ್ಬುಕ್ದಾಗ ಹೋಗಿ ಲೈವ್ ಆಯ್ತಾ बढ़िया मनुष्य हाँ मनुष्य ಜೂಮ್ ಮಾಡು ಅಷ್ಟು ಕೆಳಗೆ ಕಾಣೋಕೆ ಲೈವ್ ಇಟ್ಟಿಯ ಸರತ್ ಬಿಡ ಲೈವ್ ಟಿವಿ ಯಾವಾಗ ನೋಡ್ಕೋಬೋದ ಫೇಸ್ಬುಕ್ದಾಗಾದ್ರೆ ಯಾವಾಗ ನೋಡ್ಕೊಬೋದು ಗಾಡಗಳು ಇರಲಿ ಲೈವ್ ಯಾರು ಬಂದ್ರೆ ಏನೈತಿ ಸೇವೆ ಅಷ್ಟೇ ಎಲ್ಲಾರು ಮಾಡೋ ಸೇವೆ ನೀನು ಅಂತ ನಿಂತೀಗ ಬಾ ಮುಂದಕ್ಕೆ ಬಾ ಅಮ್ಮ ನೀವೆಲ್ಲರೂ ಸೈನ್ ನಿಂತ್ಕೊಳ್ರಿ ಇಲ್ಟ ಮೈಕ್ ತಾಯಿ ನೋಡಿ ಮುಂಬೈ
ಕಡಿಪಟ್ಟಿ ಹಂಗಾರೆ ನಿಂತ ಕಟ್ಟಿ ಅಲ್ಲಿಟ್ಟು ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವಿನ ಆರಾಧನೆಯ ಸಂಧ್ಯಾಕಾಲದಲ್ಲಿ ದೇವಿ ಪುರಾಣ ಪ್ರಾರಂಭವಾಗುವ ಮುನ್ನ ದೇವಿ ವಿಗ್ರಹಗಳು ಹಾಗೂ ನವಲಿಂಗಿಯರ ಶ್ರೀ ಜಗನ್ಮಾತಾ ಆದಿಶಕ್ತಿ ಸಂಪೂರ್ಣ ಆಶೀರ್ವಾದ ಜಯ ಮಂಗಲಂ ಜಯ ಪಾರ್ವತಿ पंचसूत्रकृतो वन्दे पञ्चाचार्यान् जगद्गुरो गुरुर्ब्रह्मा गुरुर्विष्णुः गुरुर्देवो महेश्वरः गुरवे सर्वलोकानां विषये भवरोगिणाम् वक्रतुण्डमहाकाय सूर्यकोटि समप्रभा अक्षर ऐचर अक्षर सरस्वती नमस्तुभ्यं वरदे कामरूपिणी दीपं ज्योतिपरब्रह्मं दीपं सर्वतमो मम दीपेन साध्यते सर्वा संध्या दीपनमोस्तुते मुहूर्ते शुभ मुहूर्तोऽस्तु यदस्मरणे जय नमः पार्वती विजय शिव हर हर महादेव नवदुर्गे देवताभ्यो नमः ओम नमस्तेस्तु महामाये श्रीपीठे सुरपूजिते चन्द्रचन्द्रगदास्ते महालक्ष्मी नमोस्तुते नमस्ते गरुडारूढे कोलादूरवेङ्करे महालक्ष्मी नमोस्तुते सत्यमुक्तिप्रदे देवे भुक्तिमुक्तिप्रदायिने मन्त्रमूर्ते सदा देवी महालक्ष्मी नमोस्तुते परमानन्दबोधाभ्यो निमग्नानिजमूर्तये साङ्गोपाङ्गमिदो स्नानो कल्पयामि प्रसीदमे स्नानं यवरभयामि गन्धाक्षदञ्च पुष्पञ्च वस्त्राभरणदीपको निवेदनं च ताम्बूलम् अष्टमं भवेत् सुगन्धिं पुष्टिवर्धनम् उर्वारुकमिव बन्धनात् मृत्योर्मृक्षयवामृतात् नवदुर्गदेवताभ्यो नमः वत्मन्तारयामि वनस्पतिरतो वेदो गन्धात् यदुभूत्तमः क्रे सर्वदेवानां दूपोऽयं प्रतिकृत्यतः जयप्रदक्षदेवं दर्शयामि नमस्कारं करोमि नमः शिवाय शान्ताय नमः सोमाय शम्भवे नमः शिवाय कल्याणि पतये ते नमो नमः नवदुर्गदेवताभ्यो नमः नमस्कारं करोमि ओम भूर्भुवः स्वः तत्सवितुर्वरेण्यं भर्गो देवस्य धीमहि यो यो न प्रचोदयात् सत्यं वरदेन पूर्वापोषणं तत्ताम् नैवेद्यं तत्सोमेतो नानावक्षसमन्वितं ददे क्षीरकृतो वेदो नैवेद्यं प्रतिगृह्यतां नवदुर्गदेवताभ्यो नमः श्रीगुरुगादिलिङ्गेश्वर स्वामिने नमो नमः नैवेद्यं चित्रसो वेदो नानावक्षसमन्वितो ददे क्षीरकृतो वेदं नैवेद्यं प्रतिगृह्यतां नैवेद्यത്തെ ತೋರಿಸು ಅಡಿಕೆ ಅದವಳ ಅದರಾಗ ಅದವಳ ಇಲ್ಲ ಇಲ್ಲ ಅಂತ ಅಲ್ಲಿ ಇದರಾಗ ಆ ಕವರ್ ಇದೆ ನೋಡು ನೀವನಲ್ಲಿ ಅಬೇ ಆ ಕವರ್ ತುಂಬಿದ್ದು ಅಲ್ಲ ಅಡಿಕೆ ಕೂಡ ಅಲ್ಲಿದೆ ನೋಡು ಕುರ್ಚಿ ಮೇಲೆ ಓಂ ಪ್ರಾಣಾಯ ಸ್ವಾಹ ಓಂ ಯಾನಾಯ ಸ್ವಾಹ ಓಂ ಘಾನಾಯ ಸ್ವಾಹ ಓಂ ಗವಾನಾಯ ಸ್ವಾಹ ಓಂ ಪರಬ್ರಹ್ಮಣೇ ನಮಃ ಮಧ್ಯೆ ಮಧ್ಯೆ ಮಾನ್ಯಂ ದದೇ ಕ್ಷೀರಕದೋ ವೇದಂ ನೈವೇದ್ಯಂ ಪ್ರತಿಗೃಹ್ಯತಃ ಎಲ್ಲರೂ ಎರಡು ಕೈ ಜೋಡಿಸಿ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ಳಿ ಅಮ್ಮ ಆಯಮ್ಮ ಕೊಡಬಾರ್ದು ಬಸ್ಸಲ್ಲಿ ಅಲ್ಲೇ ಇಟ್ಕೊಂಡ್ಬಿಡಿ ಅಮ್ಮ 5 ಜನ ಎಲ್ಲ ಕೈ ಮುಟ್ರಿ ಎಲ್ಲ ಹೆಣ್ಮಕ್ಳೆಲ್ಲ ಮುಟ್ರಿ ಅದಕ್ಕೆ ಸಂಬಂಧ ಅಚ್ಚ ವಿಡಿಯೋದವರಿಗೆ ಲೈವ್ ಕಾಣಲಿ എടുത്തില്ല ಅದೇ ಬೇಡಲ್ಲ ಎಲ್ಲರೂ ಸೈಲೆಂಟ್ ಆಗಿ ದಯಮಾಡಿ ಯಾರು ಮಾತಾಡಬಾರ್ದು ಎಲ್ಲರೂ ಎರಡು ಕೈ ಜೋಡಿಸ್ರಿ
ಬೆಲ್ಲಾದ ರಾತ್ರಿ ಬೆಳಗಿ ಮಲ್ಲಯ್ಯನ ನಲ್ಲೆಗೆ ಬಣ್ಣಾದ ರಾತ್ರಿ ಬೆಳಗಿ ಮಂಗಳ ಗವರಿಗೆ ಬೆಲ್ಲಾದ ರಾತ್ರಿ ಬೆಳಗಿ ಮಲ್ಲಯ್ಯನ ನಲ್ಲೆಗೆ ಬಣ್ಣಾದ ರಾತ್ರಿ ಬೆಳಗಿ ಮಂಗಳ ಗವರಿಗೆ ಅಚ್ಚು ಹಸರಿನ ತೋರಣ ಅಚ್ಚು ಅರಸಿನ ಕುಂಕುಮ ಅಚ್ಚು ಹಸರಿನ ತೋರಣ ಅಚ್ಚು ಅರಸಿನ ಕುಂಕುಮ ಅಚ್ಚಿ ಬೆಳಗುವೆನು ಆರತಿಯ ಅಕ್ಕಿ ಬೆಲ್ಲದ ಆರತಿಯ ಅಚ್ಚಿ ಬೆಳಗುವೆನು ಆರತಿಯ ಅಕ್ಕಿ ಬೆಲ್ಲದ ಆರತಿಯ ಬೆಲ್ಲದ ಆರತಿ ಬೆಳಗಿ ಮಲ್ಲಯ್ಯನ ನಲ್ಲೆಗೆ ಬಣ್ಣದ ಆರತಿ ಬೆಳಗಿ ಮಂಗಳ ಗೌರಿಗೆ ಮರೆಗು ಮಲ್ಲಿನ ಮುತ್ತು ಯಾಗಿ ಸೇವಂತಿಗೆ ಮಗು ಮಗಿಸುವವು ತನ್ನಿಗವರ ಮಳೆಗೆ ಅನ್ನ ಭಾಗ್ಯವ ಕೊಡೋಳಿಗೆ ಶೃಂಗಾರ ಪೂರ್ಣಿಗೆ ಭಾಗ್ಯವ ಕೊಡೋಳಿಗೆ ಮುತ್ತೈದೆ ಗವರಿಗೆ ಭಾಗ್ಯವ ಕೊಡೋಳಿಗೆ ತಾಳಿ ಭಾಗ್ಯವ ಕೊಡೋಳಿಗೆ ಮುತ್ತಿನಾರತಿಯ ಬೆಳಗೀರೆ ರತ್ನದಾರತಿಯ ಬೆಳಗೀರೆ ಮುತ್ತಿನಾರತಿಯ ಬೆಳಗೀರೆ ರತ್ನದಾರತಿಯ ಬೆಳಗೀರೆ ಬೆಲ್ಲಾದ ರತಿ ಬೆಳಗಿ ಮಲ್ಲಯ್ಯನ ನಲ್ಲೆಗೆ ಬಣ್ಣದ ರತಿ ಬೆಳಗಿ ಮಂಗಳ ಸಾವಿಗೆ ಪರಮಾನ್ನ ಹೋಳಿಗೆ ಸಚ್ಚಿಗೆ ಸಕ್ಕರೆ ಹಾಲು ಹಣ್ಣು ತನ್ನಿಗ ಮಳಿಗೆ ನಿಮ್ಮ ಭಾಗ್ಯವ ಕೊಡುವಳಿಗೆ ಸಿರಿ ಹನ್ನ ಪೂರ್ಣಿಗೆ ತಾಳಿ ಭಾಗ್ಯವ ಕೊಡುವಳಿಗೆ ಮುತ್ತೈದೆ ಗವರಿಗೆ ಅನ್ನ ಭಾಗ್ಯವ ಕೊಡುವಳಿಗೆ ತಾಳಿ ಭಾಗ್ಯವ ಕೊಡುವಳಿಗೆ ಮುತ್ತಿನಾರತಿಯ ಬೆಳಗೀರೆ ರತ್ನದಾರತಿಯ ಬೆಳಗೀರೆ ಮುತ್ತಿನಾರತಿಯ ಬೆಳಗೀರೆ ರತ್ನದಾರತಿಯ ಬೆಳಗೀರೆ ಬೆಲ್ಲದ ರತಿ ಬೆಳಗಿ ಮಲ್ಲಯ್ಯನ ನಲ್ಲೆಗೆ ಬಣ್ಣದ ರತಿ ಬೆಳಗಿ ಮಂಗಳ ದೇವಿಗೆ ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ದೇವಿ ನಮೋಸ್ತುತೆ ಸರ್ವದೋ ಜಯಮಂಗಲಂ ಸಾಂಬಾದ್ರಿ ನಮಃ ಪಾರ್ವತಿ ಮಹಾದೇವ ಗುರು ಪಂಚಾಚಾರ್ಯ ಮಹಾರಾಜ ಕಿ ಜೈ ಮಹಾರಾಜನೇತ ಮಲ್ಲಿಕಾರ್ಜುನ ಮಹಾರಾಜ ಕಿ ಜೈ ವೀರಭದ್ರೇಶ್ವರ ಮಹಾರಾಜ ಕಿ ಜೈ ಗಣಾಧಾರೇಶ ಭಜನ ಗಾಜಲಿಂಗೇಶ್ವರ ಮಹಾರಾಜ ಕಿ ಜೈ ದೇವತಾ ಮಹಾಮಾತಾ ಕಿ ಜೈ ಸಾಧು ಸಂತ ಭಗವಾನ್ ಕಿ ಜೈ ಜೈ ನಮಃ ಪಾರ್ವತಿ ಸಮಸ್ತ ಸನ್ಮಂಗಳಾನಿ ಭವಂತೋ ಇತಿ ಧ್ರುವಂತೋ ಓಂ ಶಾಂತಿ 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 ಆರತಿಯನ್ನು ನಮಸ್ಕಾರ ಮಾಡಿಕೊಳ್ಳಿ ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ ಶುಭಾಯ ನಮಃ ಶಿವಾಯ ಕಲ್ಯಾಣಿ ಜಯ ನಮೋ ನಮಃ ನಮಸ್ಕಾರಂ ಕರೋಮಿ ಕಟ್ ಮಾಡಿ ಹೋಗ ಸಿದ್ಧಕ್ಕ ನಾನು ಆ ಕಡೆ ಹೋಗಲ್ಲ ಬಿಡು ಸೈಡ್ ಸೈಡ್ ಶಿವ ಕೊಡ್ಪನ್ ತಾಂಡ್ಯಾ ರೈಟ್ ಅಷ್ಟೇ ಶೇರ್ ಮಾಡ್ರಿ ಸಾತ್ ನಡ್ಕಪ್ಪ ಸಾಂಬಜೈ ನಮಃ ಭಾರತೀಶ್ವರರು ಮಹಾದೇವ ಅಲ್ಲ ಯಾರು ಮನುಷ್ಯನ ಬರ್ರಿ
ಸಿದ್ಲಿಂಗಣ್ಣ ಕೆಡವಕ್ಕ ಅಲ್ಲ ಗುಡಿ ಕಟ್ ಮಾಡಕ್ ಬರ್ತಲ್ಲ ಚೆಕ್ ಮಾಡಿ ಕೊಡ್ತೀನಿ ಬರ್ಬೋದ ಬುಡಿಬುಡಿ ಕಮ್ಮಿ ಕಮ್ಮಿ ಹೋಗ್ತೀವಿ
ಬರ್ತೇನೆ ಅಲ್ಲಿ ಹಿಡ್ಕೊಳ್ಳ ಮುಂದೆ ಹಿಡ್ತನ ಹೇಗೆ ನೋಡಿ ಅದೇ 5 ನಿಮಿಷ ನಿಂತು ಬರ್ತಾ ಇದ್ದಾರ ಬರ್ತಾ ರೀತಿ ಮಾಡಿ ಕಾಲ ಚಾಲ ಇಲ್ಲ
ವಿಶ್ವನಾಥನ ಧ್ಯಾನ ಕೇವಲ ಒಂದು ಹಿಂದಿನ ಜನ್ಮದ ಪುಣ್ಯದ ಫಲ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಫಲ ನಮ್ಮ ಜಾತಿಗತ ಮತ್ತು ಸ್ಥಾನದ ಒಂದು ತಿಳ್ಕೊಂಡಿದ್ದು ಪುಣ್ಯದ ಫಲ ಎಲ್ಲ ಪುಣ್ಯದ ಫಲದಿಂದ ಇವತ್ತು ನಾವೆಲ್ಲರಿಗೆ ಪುಸ್ತಕ ಸಾಧ್ಯ ಒಂದು ಸುಸಮಯ ಅದೃಷ್ಟದ ಸಮಯ ಬರ್ತಲ್ಲ ಇವ ಹೇಳ್ತಾರೆ. ವಸಿಷ್ಠನಿಗೆ ವಿಶ್ವಾಮಿತ್ರನಿಗೆ ಜಗಳ ಬಿತ್ತು. ಏನಂತ ಅಮಾವಾಸ್ಯೆ ಶ್ರೇಷ್ಠ ಸೋಮವಾರ ಶ್ರೇಷ್ಠ ಅಂತ ಹೇಳಿದ್ರೆ ಲಾಸ್ಟ್ ಸೋಮವಾರೇ ಶ್ರೇಷ್ಠ ಅಂತ ಸೋಮವಾರ ನಮಗೆ ಭಗವಂತನ ಶಾಂಭವಿಯ ಆ ಒಂದು ಕೃಪೆ ಚಿದಾನಂದ ಭಗವಂತನ ಕೃಪೆ ನಮಗೊಂದು ಒದಗಿದೆ. ಇಂಥ ಒಂದು ಪುಣ್ಯ ಸಮಯ ನಾವು 7 ಕೋಟಿ ಜನ್ಮ ಪುಣ್ಯ ಮಾಡಿದವರಿಗೆ ಗೊತ್ತಿಲ್ಲೋ ಅಂತ ಸಮಯದಲ್ಲಿ ಈಗ ನೋಡು ಗಂಟಗಿಂತ ಮನಸ್ಸು ಕೊಡ್ಬೇಡ್ರಿ. ಮನಸ್ಸೆಂಬು ಅಟ್ಲೀಸ್ಟ್ ಒಂದು ಸೆಕೆಂಡ್ ನಾವು ಮನಸ್ಸನ್ನ ಸಜ್ಜಲ ಮಾಡಿದ್ರಿ ಈ ಒಂದು ಶುಭ ಸ್ಥಾನದಲ್ಲಿ ಅಂತ ಹೇಳ್ತಾ ನೋಡು ಶ್ರೀ ಗುರುಭ್ಯೋ ನಮಃ. ಶ್ರೀ ಗಾದಿಲಿಂಗಾಯ ನಮಃ. ವಿಘ್ನೇಶ್ವರರನ್ನು ಧ್ಯಾನಿಸುತ್ತಾ ಶ್ರೀ ಗ್ರಾಮದ ಕ್ಷೇತ್ರದ ಅಧಿಷ್ಠಾನ ದೇವರು 205 ವರ್ಷ ನೆರೆಯವರೆಗೆ ಬಾಳಿ ನಮ್ಮೆಲ್ಲರಿಗೆ ಪುಣ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ ಸದ್ಗುರು ಗಾದಿಲಿಂಗಪ್ಪ ತಾತನವರು ಅವರ ಪಂಚಜ್ಯೋತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಆ ಶ್ರೀ ಜ್ಯೋತಿಗೆ ನಾವು ಸ್ಥಿರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢಪ್ಪನವರಿಗೆ ಸ್ಥಿರವಾಗಿ ಶ್ರೀ ಈಶ್ವರಾನಂದಪ್ಪನವರ ಪಾದಕ್ಕೂ ಪಡ್ಕೊಂಡು ನಮ್ಮ ತಂದೆಯರು ಸದ್ಗುರು ಶ್ರೀ ಸಾನು ಮೈಲಾರಪ್ಪ ಅವರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮತ್ತು ನನಗೆ ಈ ಕಾರ್ಯಕ್ರಮವನ್ನು ಕೈಲೆಳೆದು ಮುಂದುವರಿಸಿರ್ತಕ್ಕಂಥ ಸದ್ಗುರು ಶ್ರೀ ನಮ್ಮ ಚಿಕ್ಕಪ್ಪನವರು ಸಣ್ಣ ಮೈಲಾರಪ್ಪನವರು ಅವರಿಗೂ ನಾವು ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಮತ್ತು ಈ ಒಂದು ಶ್ರೀ ಸದ್ಗುರು ತಾತನ ಪೂಜೆ ಮಾಡತಕ್ಕಂಥ ಪೂಜಾರಿಯರಿಗೂ ಕಮಿಟಿಯರಿಗೂ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಬಾಲಾಕ್ಷಿ ಗೌಡರು ಮತ್ತು ಈ ಪೂಜೆಯನ್ನು ಕೈಗೊಂಡಿರ್ತಕ್ಕಂಥ ಮೌನೇಶ ಇವರಿಗೂ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ ಈ ಪುರಾಣವನ್ನು ನಮಗೆ ಅನುವಾದ ಮಾಡಿಕೊಟ್ಟಿರ್ತಕ್ಕಂಥ ಸದ್ಗುರು ಚಿದಾನಂದ ಭಗವಂತರಿಗೂ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜಗದಂಬ ತಾಯಿಗೂ ಮತ್ತು ಈ ಪುರಾಣವನ್ನು ಯಶಸ್ವಿಗೊಳಿಸತಕ್ಕಂಥ ಮುಂದೆ ಕುಂತು ಹೌದು ಅಲ್ಲ ಯಾವ ಎರಡನ್ನ ಕೇಳಿ ಹೂವನ್ನು ಭಾವಪೂರ್ವಕವಾಗಿ ಪ್ರತಿ ವರ್ಷನೂ
ಕೇಳ್ತಕ್ಕಂಥ ಎಲ್ಲ ಶರಣೆಯರೇ ಮತ್ತು ಶರಣರೇ ತಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಮುಂದಿನ ಯಥಪ್ರಕಾರವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ನವರಾತ್ರಿಯ ಒಂದು ಶಾಂಭವಿಯ ಪುರಾಣದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. ಈಗ ಇವತ್ತು ಚಿದಾನಂದ ತರ ಒಂದು ವಾಣಿ. ಇವತ್ತು ದೇವಿ ಪುರಾಣ ಮುಂಚಿತವೆಂದಿರುವಲ್ಲ, ದೇವಿ ಪುರಾಣದ ಮುಂದೆ ದೇವಿಯ ಮಹಾತ್ಮೆ ಅಂದ್ರೆ ಮುಂಚೆ ದೇವಿ ಪುರಾಣವನ್ನು ಓದಿದರೆ ದಿನನಿತ್ಯ ಮನೆಯೊಳಗ ಇಂಥ ಸ್ಥಾನದೊಳಗ ಏನಾಗುತ್ತೆ, ಹೆಂಗಾಗುತ್ತೆ, ಅದರಿಂದ ಎಷ್ಟು ಅದೃಷ್ಟ, ಎಷ್ಟು ಪುಣ್ಯ, ಏನು ಕಾಮ ಬೇಡಿದ್ದನ್ನು ಬಯಸ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಅಂತೇಳಿ ದೇವಿಯ ಮಹಿಮೆಯನ್ನು ಸದ್ಗುರು ಚಿದಾನಂದ ಇವತ್ತು ತಾನು ದೇವಿಯನ್ನು ಮುಂಚಿತ್ತೇಳ್ತಾ ಇದ್ದಾನೆ. ಏನಾಗುತ್ತೆ ಅಂತಕ್ಕಂಥದ್ದು ಅದನ್ನೆಲ್ಲರೂ ನಿಮ್ಮ ಒಂದು ಸಹಾಯದಿಂದ ನಾವು ಅದನ್ನ ಆದಷ್ಟು ಆ ಗಾರ್ಲಿಕೇಶಿಯ ಸದ್ಗುರು ಈಶ್ವರಾನಂದರು ಏನೇನು ಅದನ್ನ ನಮ್ಮ ಒಂದು ಇದು ಕೊಡ್ತಾರೋ ಅದನ್ನ ಆದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ನಾವು ಮುಂದೆ ಪುರಾಣದಲ್ಲಿ ಭಾಗಿಗಳಾಗ್ತೀವಿ. ನಮ್ಮ ಪಾರ್ವತೀಶ್ವರ ಮಹಾದೇವ ಶ್ರೀ ಸಿದ್ದೇಶ್ವರಾಯ ನಮಃ. ಸದ್ಗುರು ಗಾಡಲಿಂಗ ಪಟಾಕಾಯ ನಮಃ. ಶ್ರೀ ಸದ್ಗುರು ಚಿದಾನಂದಾಯ ನಮಃ. ಚಿದಾನಂದ ರುದ್ರರು ಮೊಟ್ಟ ಮೊದಲಿಗೆ ಬಂದರು. ದೇವಿ ಪುರಾಣಗಳಿಗೆ ಏನ್ ಬರ್ತಾರಪ್ಪ ಅಂದ್ರೆ ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಅಂದ್ರೆ ಪರಮ ಎಲ್ಲರಿಂದ ಗಮನ ಕೊಡಿ. ಬಹಳ ಕಡೆ ಮಾಡ್ತಾರೆ, ಯಾರು ಹೇಳೋದು ಸ್ವಲ್ಪ ಬೆಳೆಸಿಟ್ಟು ಬೇಯಿಸಿದ್ದಾರೆ.
ಅಲ್ಲಿನ ಅಕ್ಕಮಾದೇವಿ ಕೆಟ್ಟೆಯ ಪೇಟೊಳಗೆ ಮನೆ ಮಾಡಿ ಶಬ್ದಕ್ಕೆ ಅಂಜಿದು ಎಂತ ಎಂದಂಗಾಗಿತ್ತು. ಪರಮ ಅಂದ್ರೆ ಆ ಪರಮಾತ್ಮನು, ಪರತರ ಅಂದ್ರೆ ಆ ಪರಮಾತ್ಮನು, ಪರತರ ಅಂದ್ರೆ ಈ ಶರೀರ, ಪರಮ ಅಂದ್ರೆ ಪರಮಾತ್ಮನು, ಪರತರ ಅಂದ್ರೆ ಶರೀರ. ಆ ಪರಮಾತ್ಮನು ಆ ಆದಿಶಕ್ತಿ ಈ ಶರೀರದೊಳಗಿದ್ದಾರೆ, ಪ್ರತಿಯೊಬ್ಬರ ಈ ಶರೀರದೊಳಗಿದ್ದಾರೆ. ಚಿದಾನಂದವರು ಮೊಟ್ಟ ಮೊದಲಿಗೆ ಇದನ್ನೇ ಬರ್ತಾ ಇದ್ದಾರೆ. ಪರಮ ಪೂರ್ಣ ಜ್ಯೋತಿ, ಆ ಶಾಂಭವಿ, ಆ ಜ್ಯೋತಿ ಏನದ ಅಲ್ಲ, ಆ ಜ್ಯೋತಿಯ ಶಕ್ತಿಯಿಂದಲೇ ಈ ಒಂದು ಶರೀರ ಬೆಳಗಲ್ಪಡ್ತಾ ಇದೆ, ಶಕ್ತಿಯಿಂದ ನೀವು ಓಡಾಡ್ತಾ ಇದೆ, ಈ ಶಕ್ತಿಯಿಂದ ನೀವು ಹೊಡೆದಾಡ್ತಾ ಇದೆ. ಆ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯ, ಆ ಚೈತನ್ಯ ಇದರೊಳಗಿದೆ. ಚಿದಾನಂದವರು ಹೇಳ್ತಾರೆ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣು ರಕ್ಷಕ ಸಕಲ ವಿಷ್ಣುವ. ಯಾರ್ಯಾರು ಈ ಶಾಂಭವಿಯ ಪುರಾಣಕ್ಕೆ ಶರಣಾಗತರಾಗ್ತಾರೋ ಅವರಿಗೆ ಆ ಶಾಂಭವಿನಿಂದ ಶರೀರದೊಳಗೆ ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ಅಂತ ಹೇಳುತ್ತೆ ಪಠ್ಯ ಶ್ಲೋಕ. ಬೀಜಕ ಅಧ್ಯಾಯ ವಾಮಿನಿಯ ಷಟ್ಪದಿಯೊಳಗ ಪಠ್ಯ ಶ್ಲೋಕದೊಳಗ ಈ ಮಾತು ಹೇಳ್ತಾ ಇದ್ದಾನೆ. ಮತ್ತೆ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ತನ್ನ ಒಂದು ಗುರುವರನನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಯೋಗಿಯೋ ಶಿವನಂದರಾಜ ಯೋಗಿಯಾಗಿರಿಗೆ ಪಾತ್ರನಾಗಿ ಅಂದ್ರೆ ಚಿದಾನಂದ ಅವರು ಬೆಳೆಯುತ್ತಿದ್ರು. ಚಿದಾನಂದ ಅವರು ಮುಂದೆ ಚೆಂಕಣ್ಣ ಅಂತ ಹೆಸರಿತ್ತು. ಇದೆಲ್ಲ ನಿಮ್ಗೆ ಆಲ್ರೆಡಿ ಮೊದಲೇ ಗೊತ್ತೈತೆ, ನಾವು ಹೊಸ ಕೇಳಿ ಅಂತ ಹೇಳ್ತಾ ಇದ್ದೇವೆ. ಅದಿರಲಿ ಒಂದ್ ಕಡೆಗೆ. ಚಿದಾನಂದ ಅವರು ಅವರಿಗೆ ಚೆಂಕಣ್ಣ ಅಂತ ಮೊದಲ ಹೆಸರಿತ್ತು. ಹಿಂದಕ್ಕೆ ಅವರು ಯಾರಪ್ಪ ಅಂತಂದ್ರೆ ಆ ಶಿವನು ನಂದೀಶನು, ಶಿವನ ಬಗ್ಗೆ ನಂದೀಶನಲ್ಲ, ಆತನೇ ಈ ಚಿದಾನಂದ ಅವಧೂತರು ಹೇಳ್ತಾ ಇದ್ದಾನೆ. ಈ ಚಿದಾನಂದ ಅವಧೂತರು ಈ ಭೂಮಿ ಯಾಕೆ ಬಂದ್ರಪ್ಪ ಅಂದ್ರೆ, ಈ ತಾಯಿಯ ಶಾಂಭವಿಯ ಪುರಾಣವನ್ನು ಬರೆಯುವುದಕ್ಕಾಗಿಯೇ ಬಂದಿದ್ದವರು. ಬಂದು ಈ ಪುರಾಣವನ್ನು ಬರೆದು ಮೊಟ್ಟ ಮೊದಲನೆಯದಾಗಿ ಹೇಳ್ತಾ ಇದ್ದಾರೆ, ಯೋಗಿಯೋ ಶಿವಾನಂದ ರಾಜ ಯೋಗಿಯಾಜ್ಞೆಗೆ. ಅಂದ್ರೆ ನೋಡಿ
ನಂದೀಶನೇ ಆದ್ರೂ ಕೂಡ ಗುರು ನುಡಿಕೆ ಅಂತ ಹೋದ. ಯಾಕೆ ಹೋದ? ಗುರುವಿಲ್ಲಬಾರ ದಿಹರಿ ಮುಂದೆ ದೊರೆಯಲು ಮುಕ್ತಿಯ ಹಾದಿ. ಗುರುವಿನ ಮಹಾಮಂತ್ರವನ್ನು ಈ ಕಿವಿಯಲ್ಲಿ ಅಕ್ಕೆಂಬಲೇಬೇಕು ಅಂತ ಹೇಳಿ ತೋರಿಸಿಕೊಟ್ಟ ನಮ್ಮೆಲ್ಲರಿಗೆ ಸದ್ಗುರು ಗಾಂಧಿಭಕ್ತಾತ್ಮರು ಕೈಲಾಸದಲ್ಲಿರ್ತಕ್ಕಂಥ ಅತ್ಯಂತ ಪುರಾಣ ಹೇಳುತ್ತದೆ. ಇವತ್ತು ಸಾರಿ ಹೇಳುತ್ತದೆ. ಆಗ 12-16 ವರ್ಷಗಳ ಕಾಲ ಯದಾರ್ಥಿ ಶ್ರೇಷ್ಠವಳಿದಾಗ ನಡ್ಕೊಂಡು ನನಗೆ ಒಂದು ಕಿವಿಯೊಳಗೆ ಮಂತ್ರವನ್ನು ಹೇಳ್ಕೊಡಿ ಅಂತ ಕೇಳಿದ. ಆತನು ಬಳ್ಳಾರಿ ಕಳಿಸಿ ಅಲ್ಲಿನಲ್ಲೂ ನೀವು ಗುರುವಂತ ಬಳ್ಳಾರಿ ಮನುಷ್ಯನ ಮೂಲಕ ಹೋದ್ರೆ ಬಳ್ಳಾರಿ ಮನುಷ್ಯವಾಗಿ ಗುರುಗಳು ಯಪ್ಪ ನಿನ್ನಂತ ಒಂದು ಭಗವಂತನಿಗೆ ನನ್ನ ಆಗಲ್ಲ, ನೀನು ಕೈಲಾಸದಿಂದಿರ್ತಕ್ಕಂಥ ಪರಮಾತ್ಮನು ನೋಡು, ಕೈಲಾಸದಿಂದಿರ್ತಕ್ಕಂಥ ಪರಮಾತ್ಮನ ಅಂದ್ರೆ ಕೂಡ ಗುರುಗಳು ಅಂದ್ರೆ ಮತ್ತು ನಿರ್ಮೂಲಾಗ ಜನ ಅಂತ ನೋಡು. ಗಂಗಾಧರೇಶ್ವರಗಳಿಗೆ ಬ್ಯಾಡಿಲ್ಲ, ಗಾಲಿಗಪ್ಪ ಕಾಲಗಳಿಗೆ ಬ್ಯಾಡಿಲ್ಲ ಅಂತದಿಂದ ನೀನು ಗುರುದೀಕ್ಷೆಯನ್ನು ತಗೊಂಡ ಮಹಾಮಂತ್ರವನ್ನು ಕಿವಿಯೊಳಗೆ ಅಂತ ಹೇಳಿ ಹೇಳಿದಾಗ ಹೆಂಗೋ ಚಿದಾನಂದವರು ಕೂಡ ಅದೇ ದಾರಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಆಗ ನಿನ್ನ ಶಿಷ್ಯನಾದರೆ ನೋಡು, ಯಾವಾಗ ಗುರುವಿನಿಗೆ ಒಬ್ಬ ಶಿಷ್ಯನಾದರೆ ನಮ್ಮಲ್ಲಿರ್ತಕ್ಕಂಥ ಪಾಠಗಳು ಪವಿತ್ರ ಸರ್ವವು ಎಲ್ಲಿ ಹೋದ್ರೆ ನಮಗೆ ಅಧಿಕಾರ ಇರ್ತದೆ. ಎಲ್ಲಿ ಹೋದ್ರೆ ನಮಗೆ ಅಧಿಕಾರ, ಈ ಅಧಿಕಾರ ನಮಗೆ ಗುರುತಾಗಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸಲ ಅಂಕಲ್ ಮಾಡುವಂತ ಕಲಿಬೇಕು. ನಾವು ಅಂಕಲ್ ಮಾಡುವ ಗುರುಗೋತ ಕಲಿಬೇಕು. ನಾವು ಒಂದು ಸಲ ಹೆಂಗಪ್ಪ ಅಂತ ಪೂಜೆ ಮಾಡ್ತಾರ. ನಮ್ಮ ಗಾಡಿ ಮಕ್ಕಳ ನಂತರ ಪೂಜೆ ಮಾಡ್ತಾರ. ಯಾರ್ಯಾರು ಏನೇನು ಇರ್ತಾರೆ ಎಲ್ಲ ಮಾಡಿಸ್ತಾರೆ. ಎಲ್ಲ ಎಲ್ಲ ಓಟ್ ಜಲ ಮಾಡಿಸ್ತಾರೆ. ಯಾರು ಗುರುವಿನ ಮಗ ಆಗಿರಂದ್ರೆ ಅವ್ರ ಗುರುವಿನ ಮಗ ಗುರು ಮಗ ಅಂತ ಕೇಳೋದಿಲ್ಲ. ಯಾರು ಗುರುವಿನ ಮಗ ಆಗಿರೋ ಸಂಬಂಧ ಇಲ್ಲ, ಎಲ್ಲರೂ ಒಂದೇ ಗುರು ಅಂತ ಪಾಲಿಸ್ತಾರೆ. ಯಾರು ಗುರುವಿನ ಮಗ ಆಗಿರೋದ್ರೆ ವಯಸ್ಕರ ಅಂತಾರ, ಗುರುವಿನ ಮಗ ಆಗಿರೋ ಅಂತ ತೆಗೆದುಬಿಡ್ತಾರೆ. ಚಿದಾನಂದವರು ಅಂದ್ರೆ ಅಂಬಾದೇವಿ ಕೂತಾರೆ, ಯಾರು ಅಂತೇಳಿ ಮಟ್ಟದ ನಿರ್ಪಾಲಿಸ್ತಾರೆ. ಹೌದು, ಹಂಗ ಹೋದಾಗ ನಾವು ಏನಾಗಬೇಕು ಏನಿಲ್ಲ ಅಂತ ನಮ್ಗೆ ಗುರುತಾಗಬೇಕಪ್ಪ. ಹಾಗಾಗಿ ಏನ್ ಹೇಳ್ತಿದ್ದಾರೆ, ಚಿದಾನಂದ ಗುರುವಿನ ಆಜ್ಞೆಯಲ್ಲಿ ಆತ ಯಾರಿಂದಪ್ಪ ಅಂದ್ರೆ ತನ್ನ ಶಿವಾನಂದರಾಜಿ ಹೋಗಿ ಗುರುವಿನ ಆಜ್ಞೆಯಲ್ಲಿ ಅಂತ ಬರೆದ ನೋಡು. ನನ್ನ ಗುರುವಿನ ಆಜ್ಞೆಯಿಂದ ನಾನು ಈ ದೇವಿ ಪುರಾಣವನ್ನು ಪರಿಚಯಿಸ್ತೇನೆ ನೋಡಿ. ಚಿದಾನಂದ ಗುರುವಿನ ಆಜ್ಞೆಯಲ್ಲಿ ಓದ ಹೇಳಿದ ದೇವಿ ಚರಿತವು ಮಾತು ತಿಳಿ ಧರ್ಮ ಅರ್ಥ ಕಾಮ ಮೋಕ್ಷ 4 ಸ್ಥಿತಿಯಾಗುತ್ತವೆ. ಧರ್ಮ ಅರ್ಥ ಕಾಮ ಮೋಕ್ಷ ಇವು 4 ಸ್ಥಿತಿಯಾಗುತ್ತವೆ. ಧರ್ಮ ಅರ್ಥ ಕಾಮ ಜ್ಞಾನ ಮೋಕ್ಷವು ಸ್ಥಿತಿಯಾಗಲು ಇವತ್ತು ಜಗತ್ತಿಗೆ ನಾನು ಶಿವಾನಂದರಾಜ ಯೋಗಿ ಗುರುವಿನ ಆಜ್ಞೆಯಿಂದ ಹೇಳ್ತಾ ಇದ್ದೇನೆ ಹೇಳ್ರಿ. ಮತ್ತು ಸುತ್ತ ಬುದ್ಧ ಎಲ್ಲಿಗ ಶ್ಯಾಮೋದಿ ಸಿದ್ಧ ಬಗಲಾಮುಖಿ ಅದ್ರ ಹೆಸರೇನು? ಸಿದ್ಧ ಪರ್ವತ. ಸುತ್ತ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಲಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಕೈಯ ಹಿಡ್ಕೊಂಡು ನೆನಪಿಗೆ ಕೊಟ್ಟು ಪ್ರಮಾಣ ಕೊಟ್ಟೆ ಅಂತ ನೀವು ನೋಡು. ಸಿದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಲಾಮುಖಿಯ ಸಾಕ್ಷಾತ್ಕಾರ ನನಗಾಗಿ ನಾನು ಸುಖವನ್ನು ಅನುಭವಿಸಿ ನಾನು ಇವತ್ತು ಆನಂದ ಅನುಭವಿಸಿ ಹೋಗಬಾರ್ದು, ಜಗತ್ತು ಅನುಭವಿಸಲು ಅಂತೇಳಿ ನಾನು ಈ ಮುಖ ಬರೀ ಅಷ್ಟು ಭಾವನೆಯಿಂದ ಬರದ ನೋಡು, ಎಷ್ಟು ಭಾವನೆಯಿಂದ ಬರದ. ಮತ್ತು ಸಾಕ್ಷಾತ್ಕಾರವಾಗಿ ಬುದ್ಧಿವಂತರು ಯಾರಿಗೆ ಜ್ಞಾನ ಬುದ್ಧಿ ಯಾರಿಗೆ ಹೊರತು ಅವರು ಮಾತ್ರ ಧರಿಸ್ತಿರ್ತಾರೆ. ಶಾಂಭುಜೈ ನಮಃ ಪಾರ್ವತೀಶ್ವರ. ಅಲ್ಲೋ ಪರಮಾತ್ಮ ನದಿಯಾಗಿ ಗಾಳಿ ಸುತ್ತ ಅದಕ್ಕೆ ಎಷ್ಟು ಪುರಾಣಗಳು ಯಾರ ಪೇಷನ್ಸ್ ನೋಡು. ಇದು ಎಲ್ಲಿ ಜಗ್ಗಿತ್ತು ಯಾಕೆ ಹೋಗೋದಿಲ್ಲ. ಇದು ಹ್ಯಾಂಗಪ್ಪ ಅಂದ್ರೆ ಹ್ಯಾಂಗ್ ಕಳಿಸ್ತಿರ್ತಾರೆ. ಹೋಗಿ ಎಲ್ಲರೂ ಕೆಟ್ಟಿಟ್ಬಿಡು ಅಂತ ಹೇಳಿ ಯಾರು ಶಾಂಪು ಎಲ್ಲ ಜಗ್ಗಿರ್ತಾವ ನಾಯಿ ಅಂತ ಭಯ ಭಯ. ಶಿವಸಾಂಬಜೈ ನಮಃ ಪಾರ್ವತೀಶ್ವರ. ನೋಡು ಏನ್ ಹೇಳ್ತಾ ಇದ್ದಾನೆ, ಸುತ್ತಮುತ್ತ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮುಖ್ಯ ಸಾಕ್ಷಾತ್ಕಾರವಾಗಿ ಬುದ್ಧಿವಂತರು ಹೋದ್ರಿ.
ಜ್ಞಾನ ಮಾರ್ಗವಜ್ಜವಿದನೆಂದರೆ ಜ್ಞಾನ ಸಿಂಧು ಏನು ಕಾಂಡವು ಬೇಡಿದಲ್ಲಿ ಧ್ಯಾನಿಸಿರಿ ಈ ದೇವಿ ಚರಿತವ ನಿಮಗೆ ಏನೇನು ಬೇಕಿದ್ದು ಕಾಣ್ಯತೆ ಅಂದ್ರೆ ಯಾರು ಹಣ ಬೇಕಿದ್ದವರು ರೊಕ್ಕ ಬೇಕಿದ್ದವರು ಭೂಮಿ ಬೇಕಿದ್ದವರು ಮಕ್ಕಳು ಬೇಕಿದ್ದವರು ಮರಿ ಬೇಕಿದ್ದವರು ಜ್ಞಾನ ಬೇಕಾದವರು ಇವರೆಲ್ಲರೂ ಈ ದೇವಿ ಪುರಾಣ ಓದ್ಬೋದು. ಜ್ಞಾನ ಒಂದೇ ಸಾಕು, ಇನ್ನೆಲ್ಲವೂ ಜಗತ್ತಿನೊಳಗೆ ನಶ್ವರವಾಗಿರ್ತಕ್ಕಂಥದ್ದು. ಆಗ ನಾವೇನ್ ಮಾಡಬೇಕು ಅಂತ ಅಂದ್ಕೊಂಡು ಜ್ಞಾನ ಸಿಂಧು ಹೇಳಿ ನೋಡು. ಸಿಂಧು ಅಂದ್ರೆ ಸಮುದ್ರ, ಸಿಂಧು ಅಂದ್ರೆ ಸಮುದ್ರ, ಜ್ಞಾನದ ಸಮುದ್ರ ಅಂತ ಹೆಸರು. ಅಂದ್ರೆ ಆ ಜ್ಞಾನ ಸಿಂಧು ಹೇಳಿ ನೋಡ್ರಿ, ಯಾವ ಈ ಪ್ರಪಂಚದಲ್ಲಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ವಸ್ತು ನನಗೆ ಜ್ಞಾನ ಅಂತಂದ್ರೆ ಜ್ಞಾನ ಸಿಂಧು ಓದಿದ್ರೆ ಜ್ಞಾನ ಒಂದೇ ಬೇಕಂದ್ರೆ. ಮತ್ತು ಏನು ಕಾರಣವು ಬೇಡಿದರೆ ನೀವು ಧ್ಯಾನಿಸಿರಿ ದೇವಿ ಚರಿತವ, ಇಲ್ಲಪ್ಪ ನಮಗೆ ಭೋಗ ಸುಖ ಭೋಗ ಭಾಗ್ಯ ಮೋಕ್ಷ ಓದಿಸಬೇಕು ನಮಗೆ ಅಂದ್ರೆ ಈ ದೇವಿ ಚರಿತವನ್ನು ಓದಿ. ಮತ್ತು ಭೂತ ಗ್ರಂಥವಿರವ ನೋಡು, ಅದು ಕೂಡ ಅವತ್ತು ಭೂತ ಅಜಯವಂತ ಬಯಸಲ್ಲ ಕಾಳಜಿದ್ರ ಭೂತ ಅಜಯವಂತ ಬಯಸಿದ್ರ ನಾವು ಕೂಡ ಅಜಯವಂತ ಬಿಟ್ಟು ಭೂತ ಗ್ರಂಥವಿರಲ್ಲ ಅಂದ್ರೆ ಯಾರ್ಯಾರು ದೆವ್ವ ಭೂತ ಬಡಿದಿತ್ತಂದ್ರೆ ನವರಾತ್ರಿ ನವದಿನದಲ್ಲಿ ಮನೆಯೊಳಗ ದೇವಿ ಪುರಾಣವನ್ನು ಬಿಟ್ಟು ಪೂಜೆ ಮಾಡ್ತೇವೆ. ಎಷ್ಟು ಜ್ಞಾನವನ್ನು ನಮಗೆ ಅಥವಾ ನಮಗೆ ಅಜ್ಞಾನ ಅಂತಕ್ಕಂಥದ್ದು ಯಾರು ಓದುತ್ತಾರೆ ಗುರುತಾಗಬೇಕು, ನನಗೆ ಹೋಗ್ತಕ್ಕೆ ನನಗೆ ಗುರುತಾಗಬೇಕು. ದೇವಿ ಪುತ್ರ ದೇವಿ ಫೋಟ ಮನೆಗಿರುವಾಗಂತೆ ಯಾವ ವಿಚಾರವೂ ಜಾಲ ಬರೆಯೋದು ಗುರುತಿ ಪ್ರಪಂಚದಲ್ಲಿ ನಾವು ನಾಂಗಾಯ್ತು ಕರೆಕ್ಟ್ ಆಗ್ತದೆ. ಯಾರನ್ನ ಹೇಳಿ ಗುರು ಬಂದು ಹೇಳಿದ್ರೆ ಎಷ್ಟು ಅಜ್ಞಾನಿಗಳು ಜಗತ್ತಿನಲ್ಲಿ ಎಷ್ಟು ಅಜ್ಞಾನ. ಫೋಟ ಕಚ್ಚಿರ್ಕಣ ಯಾವ ಭೂತ ಪಾಠ ಮನೆಗಿರ್ತಾವ
ತಿಳ್ಕೊಂಡ ನಿಮ್ಮನ್ನು ಒಳ್ಳೆಯದನ್ನ ಒಳ್ಳೆಯದು ನಿಂಗೆಗಾಗಿ ಇರಿಸ್ಬಿಡೋದಿಲ್ಲ ಹೋಗೋದ್ರೆ ಒಳ್ಳೆಯದು ಸತ್ಯ ಅಂತಕ್ಕಂಥದ್ದು ಯಾರು ಮಾಡಿದ್ರು ಆ ಜ್ಞಾನ ಅಂತಕ್ಕಂಥದ್ದು ಬೆಂಕಿಯಲ್ಲಿ ನಿಮಿಷ ಬಿಡದಿರೋದು ಅಂತದನ್ನ ನೋಡಿ ಏನ್ ಬರ್ತಾ ಇದ್ದಾನೆ ಬಿಡುವುದೈ ಮಹಾಗರ್ವವಾದ ಮನೆಯ ನೋಡು ಒಂದು ಒಬ್ಬರು ಪುಷ್ಪ ಹೋದವರು ಮನೆಯೊಳಗಿದ್ರೆ ಮನೆ ಸುತ್ತಮುತ್ತ ಎಲ್ಲಾರು ಮನೆಯೊಳಗಿರ್ತಕ್ಕಂಥ ಭೂತಾಗಿ ದರಿದ್ರಾಗಿ ಒಡೆದವರು ಬಂದರು ಹಾಗಾಗಿ ಮೈಗೂ ದೊಡ್ಡ ದೊಡ್ಡ ಕಟ್ಟಪ್ಪ ಊರೆಲ್ಲ ಕೇಳಿಸ್ತಾ ಎಲ್ಲೆಲ್ಲಿ ಕೇಳಿಸ್ತಾ ಇಲ್ಲಿಗಾರ ಎಲ್ಲೆಲ್ಲಿಗೆ ಊರಲ್ಲಿ ಅಲ್ಲೆಲ್ಲಿ ಕಟ್ಟಿಬಿಡೋದು ಅಂತ ನಮ್ಮ ಅಮ್ಮ ಹೇಳ್ತಾರೆ ಕಾರಣ ಅಲ್ಲಿ ಕಟ್ಟಿಬಿಟ್ಟು ಅಲ್ಲೇ ಪುರಾಣ ಬರ್ತಾರೆ ಅಲ್ಲೇ ಪುಸ್ತಕ ಕೇಳ್ಕೊಂಡು ಹೋಗ್ತಾರೆ ನಾನು ನಿಮಗೆ ರಜೆ ಕಟ್ಟಬಿಡೋದು ಬೇಡ ಇಲ್ಲಿಗೆ ಮುಂದೆ ಕಟ್ಟಿ ಅದೇ ರೀತಿ ಕೇಳ್ತಿರಲ್ಲೇ ಹೋಗ್ಬಿಡ್ತೀವಿ ಈ ರೀತಿಯಾಗಿ ನೋಡು ನೀಡಲು ಬೇಕಾಗಿ ವಶಕರವು ಬೇಕಾದವನಿಗೆ ಯಾರ್ಯಾರೇನಾದ್ರೂ ವಶ ಬೇಕು ಇವತ್ತು ನಾವು ಜಗ್ಗಿ ಮಂದಿ ನೋಡಿ ಮಾಟ ಈ ಮಾಟ ಮಂತ್ರ ಅಜ್ಞಾನ ಸಿಂಪಲ್ ಬಿಡುತ್ತಿಲ್ಲ ಯಾರು ರಾಕ್ಷಸರಾಗಿದ್ದು ಕೂಡ ದೇವಿ ಫೋಟೋನ ಇಟ್ಟು ಪೂಜೆ ಮಾಡ್ಕೊಳ್ತಾರೆ ದೇವರು ದೇವಿದೆ ಮುಂದೆ ಅಮ್ಮ ಗಾಳಿ ಭದ್ರ ಗಾಳಿ ಅಂತೇಳಿ ಅವ್ರನ್ನ ಮಾಡಿದ್ದಾರೆ ರಕ್ತ ಇದೇ ಬಂದಿಲ್ಲ ವಶಕರು ಬೇಕಾಗದವನಿಗೆ ವಿಷಯ ಹೋಗಲು ಪೂರ್ಣಗ್ರಂಥವ ಚಿಂತಿಗೆಯು ಚಿಂತಾಮಣಿಯು ಇನ್ನು ಮುಂದೆ ಬರುತ್ತೆ ಪಠಿಸಿದಂತ ತ್ರಿಶತಿಯ ನೋಡಿ ಈ ದೇವಿ ಪುರಾಣವನ್ನು ಖುಷಿಯ ಹೋಗದಂತೆ ಓದಿ ಅಂದ್ರೆ ನಮ್ಗೆ ಖುಷಿ ಓದ್ತಾರಪ್ಪ ನಾವು ಓದ್ಬಾರ್ದೇನೋ ಕಲ್ತವಾಗಿ ಯಾರಿಗೂ ತೋರಿಸಿರೋದಿಲ್ಲ ಅಕ್ಷರ ತಪ್ಪಕ್ಕಾಗ್ಬೋದು ಅಕ್ಷರ ತಪ್ಪೋದ್ಬೋದು ಕಲ್ತವಾಗಿ ಯಾರಿಗೂ ತೋರಿಸಿರೋದಿಲ್ಲ ಕಲ್ತ ಮೇಲೆ ಅಕ್ಷರ ತೋರಿಸಿ ಹೋಗೋದಿಲ್ಲ ಅಕಸ್ಮಾತ್ ನಾನೇನು ಪರ್ಫೆಕ್ಟ್ ನಿನ್ನ ಕರ್ಕೊಂಡು ಬರ್ತಾರೆ ಯಾರು ಪಟ್ಟಿಗೆ ಸಾಮಗ್ರಿ ಕಲ್ತ್ಕೊಂಡ್ಮೇಲೆ ಯಾರಿಗಾದ್ರೂ ನಂಬಕ್ ಬರೋದಿಲ್ಲ ಸಣ್ಣ ಹುಡುಗರು ಇರ್ತವೆ ನೀನ್ ಕೂತ್ಕೊಂಡು ಅವು ಡೈರೆಕ್ಟ್ ಮಾಡ್ಕೊಂಡ್ರೆ ಅವ್ರು ಬೇಯ್ತೀವಿ ದೊಡ್ಡವರಾಗಿ ಅದು ತಿಳಿದ ಮೇಲೆ ಡೈರೆಕ್ಟ್ ಮಾಡಕ್ ಬರುತ್ತಾ ಡೈರೆಕ್ಟ್ ಮಾಡಕ್ ಬರೋದೇ ಇಲ್ಲ ಅದೇನಾದ್ರು ನಮ್ಮ ಮನಸ್ಸಿಗೆ ಹೊರಗ ಸುಮ್ಮನೆ ಕೂದಿರ್ತೀವಿ ಜೊತೆಗೆ ಯಾರು ಹೋದ್ರ ಅವ್ರ ಬೈಕನ್ನ ಹೆಂಗ್ ಕೂದಲು ಹಂಗ ಬರೋದಿಲ್ಲ ಹಾಗಾಗಿ ಏನ್ ಹೇಳ್ತಿದ್ದಾನೆ ತ್ರಿಶತಿಯ ದಿನದಿ ನೋಡಿ 30 ದಿನ ಹೋದ್ರಿ 30 ದಿನ ಯಾರ್ಯಾರು ಏನಾದ್ರು ವಸ್ತುಗಳ ಬೇಕಾಗಿದ್ರೆ ದಿನಾಲಿ 4 ತಾಸು ನಡೆಯಕ್ಕೆ ಹೋಗ್ತೀವಿ ನನಗೆ ಅಂದ್ರೆ ಸರ್ವಿಸಿನಲ್ಲಿ ಹೋಗ್ತಾ ಇದ್ದೀವಿ ಮತ್ತು ಜನನ ಪರಿಯಲ್ಲಿ ಈ ಒಂದು ದಿನ ಸಾಮಾನ್ಯ ಗ್ರಂಥವನ್ನು ಓದಲೇಬೇಕು ಏನಪ್ಪ ಈ ಮಾತಿಗೆ ಎಲ್ಲ ಬುಕ್ಕ ಓದಿದ್ರು
ಇದು ಈ ಪ್ರಪಂಚ ಗೊತ್ತಾಗ ನಾವೆಲ್ಲರಿಗೆ ನಮಗೆ ಬಹಳ ಅನುಭವ. ನಮ್ಮ ಮಹಾತ್ಮರಿಗೆ ಅನುಭವ ಇಷ್ಟ ಹಿಂದಿನ ಅನುಭವ ಇಲ್ಲ ಅವರಿಗೆ. ಅನುಭವ ಇದ್ದದಕ್ಕ ದೇವಸ್ಥಾನ ಕುತ್ಕೊಂಡು ಹೋಗ್ಬಿಟ್ಟಾರೆ. ನಮಗೆ ಬಹಳ ಅನುಭವ ಹೋಗಕ್ಕಲ್ಲ. ಅವರಿಗೆ ಗಾಡಿ ಅನುಭವಿಸಿಲ್ಲ. ಅವರು ಯಾರೋ ಹೇಳಿ ಅನುಭವ ಹೋಗ್ಬಿಟ್ಟಾರೆ ಅಷ್ಟೇ. ನಾವೇನಂತ ಗೊತ್ತಾ, ವಸ್ತು ಕೊಟ್ಟ ಅಷ್ಟು ನಮ್ಗೆ ಇರ್ತದೆ. ನಿಮಗೆ ನೋಡೋದೈತೆ ಇದು ಹೋಗಿ ಅಲ್ಲ ನಮ್ಮ ಇಷ್ಟವರ್ತನ ಆಗಿಲ್ಲ ಅಲ್ಲ, ಪುರಾಣ ಅಲ್ಲ. ನನಗೆ ಊಟ ಸಿಕ್ಕಿದ್ದಾಗ ಕೊಡೋದು 5 ಗಂಟೆಗೆ ನಿದ್ದೆ ಕೊಡ್ಕೊಡ್ಬೇಕು. ನಾನು ಲೋಕ ಪುರಾಣಕ್ಕೆ ಯಾವ್ದು ನಾನು ಗೋರಿ ಮಾತ್ರ 12 ಗಂಟೆ 1 ಗಂಟೆ ಗೋರ ಬೆಳಗ್ಗೆ ಹೋಗಿ ಯಾರಿಗೆ ಇವಾಗ ನಮಗೆಲ್ಲ ಓದಿಗೆ, ನಮಗೆಲ್ಲರಿಗೆ ಜ್ಞಾನ ಐತೆ, ನಮ್ಮೆಲ್ಲರಿಗೆ ಧೈರ್ಯ ಐತೆ, ನಮ್ಮೆಲ್ಲರಿಗೆ ಎಲ್ಲ ಓದೈತೆ. ಆದ್ರೆ ಒಂದು ಸಾಧ್ಯ ಯಾವದರಿಂದ ನಾವು ಉದ್ದಾರಾಗಿ ಆ ಕಡೆಗೆ ತಗೊಂಡಿದ್ವಿ ಅದು ಮುಚ್ಕೊಂಡು ನಮ್ಮನ್ನ ಏನ್ ಮಾಡ್ತಕ್ಕಪ್ಪ ಅಂದ್ರೆ ಯಾವ್ಯಾವ ಇಲ್ಲ ಅನಿಸ್ತದೆ, ಯಾವ್ಯಾವ ಇಲ್ಲ ನಮಗೆ ಅನಿಸ್ತದೆ. ಅದಕ್ಕಾಗಿ ನೋಡಿ, ಹೊಸಕಾಲ ಆಗಲ್ಲ. ನನಗೆ ಒಂದು ದಿನದಿಂದ ಆಗಿರ್ತ ಓದೋದ್ರಲ್ಲಿ ಏನ್ ದೊಡ್ಡ ಮಾತಾಡ್ತಾರೆ ಅವರು ಮಹಾತ್ಮರು. ಜಗತ್ತಿಗಾಗಿ ತಮ್ಮ ಜೀವನವನ್ನು ಮುರುಕಾಗಿ ಕೊಟ್ಟರು. ಜಾಗೃತಿ ಸಂಸಾರ ಬೇಕಿದ್ದಿದೆ, ತಂದೆ ತಾಯಿ ಬೇಕಿದ್ದಿಲ್ಲ, ಪ್ರಪಂಚ ಮಾಡಬೇಕಾಗಿದ್ದಿಲ್ಲ. ಆದರೆ ಜೀವನವನ್ನು ಹೆಂಗನ್ನ ಮಾಡಿ ನಾವೆಲ್ಲ ಅಜ್ಞಾನಿಗಳಿಗೆ ಬೀಜವನ್ನು ಬಿತ್ತಿ, ಭಕ್ತಿ ಎಂಬ ಬೀಜವನ್ನು ಬಿತ್ತಿ, ಜ್ಞಾನವೆಂಬ ಬೆಳೆಯನ್ನು ಬೆಳೆಸಿ ಮತ್ತು ಆತ್ಮರಾಶಿ ಎಂಬ ರಾಶಿಯನ್ನು ತೋರಿಸಬೇಕು ಅಂತೇಳಿ ತಮ್ಮ ಒಂದು ಸುಖಕ್ಕೆ ತಾವು ಒಚ್ಚಿದ್ದು ನಾವು ಪ್ರಪಂಚದ ಸುಖ ಪಡೋದಕ್ಕಾಗಿ ತಾವೆಲ್ಲ ಮುಟ್ಟುಗಟ್ಟಿಗೆ ಪ್ರಪಂಚದ ಸುಖವನ್ನು ನಾವು ಪಡಿಸಬೇಕು. ಜಗತ್ತು ನಗರದಲ್ಲಿ ಜಗದವು ಅಣಿಗೆದಲ್ಲಿ ಅಂತೇಳಿ ಅವರು ಜಗತ್ತನ್ನು ಸತ್ತಾಗಿ ನಿಗದಿ ಮಾಡಿಬಿಟ್ಟರು. ಇವತ್ತು ಇಲ್ಲಿ ಇದ್ದಾನೆ, ಓದಲೇಬೇಕು, ಈ ಬಳಿ ಸಂದೇಹ ಇಲ್ಲ. ನೋಡಿ, ಮತ್ತು ಇದು ಓದಿದ ಆತ್ಮ ಇಲ್ಲ ಅಂತ ಅನುಭವವಾಗಿ ಸಂದೇಹ ಬೇಡ, ಸಂದೇಹ ಬೇಡ. ನಾನು ನಿಜ ಶ್ಯಾಮನಿಗೆ ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಇದನ್ನ ನಾವೇನೋ ಗಾಳಿ ಸಾಧನೆಗೆ ನಾನು ನೋಡ್ಬಿಟ್ಟಿನಿ ಅಂತ ಹೇಳೋಕ್ಕಾಗತ್ತ. ನಿಜ ಶ್ಯಾಮನಿಯ ಸಾಕ್ಷಾತ್ಕಾರ ಮಾಡಿದ್ರೆ ನಾನು ತಲೆ ಮೇಲೆ ಜಗತ್ತಿಗೆ ಇದನ್ನು ಓದೋದು ಕಾಣಿಸ್ತದೆ, ಜಗತ್ತಿಗೆ ಇದನ್ನು ಕಿವಿಯಿಂದ ಕೇಳೋದು ಕಾಣಿಸ್ತದೆ, ಜಗತ್ತಿಗೆ ಬೀಜ ಮನೆ ಮನೆಗೂ ಬಿತ್ತು ಅಂತೇಳಿ ನನ್ನ ಕಳಿಸ್ಯಾರಪ್ಪ ಶ್ಯಾಮಿ. ಸಂದೇಹ ಯಾರು ಬಿಡಬೇಡಿ. ಒಂದು ಕಂದವ ಓದಿದೊಡೆ ನೋಡು, ಒಂದು ಕಂದವ ಅಂದ್ರೆ ಒಂದು ಕಂದವ ಅಂದ್ರೆ ವರ್ಷಕ್ಕ ಎಷ್ಟು 3 ಕಂದಾಯ 4 ಕಂದಾಯ ಕೇಳಿದ್ರು. ಕೆಲವು 3 ಅಂತ ಕೆಲವು 4. ಅದೇ 3 ತಿಂಗಳು ಅನ್ಕೊಂಡು 4 ಕಂದಾಯ, 4 ತಿಂಗಳು ಅನ್ಕೊಂಡು 3 ಕಂದಾಯ. ನಾವು 4 ತಿಂಗಳು ಅನ್ಕೊಂಡು 4 ತಿಂಗಳು ಓದುವುದು ಏನಾಗ ಅಲ್ಲ. ಈ ರೀತಿಯಾಗಿ ಎಂದು ಕೊಡುವ ಫಲವೇನಿದು ನಂಬುವುದು ಜಗವೆಲ್ಲ. ಒಂದು ಸಲ ಪ್ರತ್ಯಕ್ಷ ಮಾಡಿ ನೋಡ್ತೀರಿ ನೀವು, ನಂಬಿ ಪ್ರತ್ಯಕ್ಷ ಮಾಡಿ ಹೋಗಿ. ಇವತ್ತು ನಾವು ಹೆಂಗಪ್ಪ ಅಂದ್ರೆ ಎಲ್ಲವೂ ಮಾಡೋದನ್ನ ನಂಬಬೇಕು, ಪ್ರತಿಯೊಂದು ಮಾಡೋದನ್ನ ನೆನಪೆ. ನಾವು ಒಂದು ಬಾಕಿ ತಗೋಬೇಕಾದ್ರೆ ನಾವು ಕೊಡ್ತೀವಿ ಅಂತ ನಂಬಿ ತರ್ತೀವಿ. ಭೂಮಿ ಹಾಕೋ ಅದನ್ನು ಸ್ವಂತ ಹಾಕೋಬೇಕಾದ್ರೆ ಭೂಮಿ ಬೇಜಾರ ನಾವು ಎಲ್ಲ ತೀರಿಸ್ತೀವಿ, ನಾವು ಸುಖವಾಗಿರ್ತೀವಿ ಅಂತ ನಾವು ನಂಬೆ ಮಾಡ್ತೀವಿ. ಅದ್ರಂಗ ಅದನ್ನ ಹೆಂಗ ನಂಬ್ತೀವೋ ಇದು ನಾನು ನಂಬು 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 ಚಿರಾನಂದ ಒತ್ತಿಟ್ಟು ನಂಬು ನಂಬು ನಂಬು. ನೋಡು, ಮಂಡಲದಲ್ಲಿ ಮಂಡಲ ಓದಲು, ಆಸನವ ದಿಕ್ಕುಗಳಲ್ಲಿ ಆಸನದಲ್ಲಿ ಕಾನೂನಿಗೆ ಓದಲು. ನೋಡು ಏನ್ ಆಸನವ ದಿಕ್ಕುಗಳು ಯಾವ್ಯಾವ ದಿಕ್ಕಿಗೆ ಹೆಂಗೆ ಕೂತ್ಕೊಂಡು ಓದಿದ್ರೆ ಏನು ಬೇಕಾಗಿ ಕೊಡ್ತಾರೆ ಶಾಸ್ತ್ರ. ಯಾವುದು ರಾಕ್ಷಸರ ದಿಕ್ಕು, ಯಾವುದು ದೇವರ ದಿಕ್ಕು, ಯಾವುದು ಇಂದ್ರನ ದಿಕ್ಕು, ಲಕ್ಷ್ಮಿ ದಿಕ್ಕಿದೆ. ಇದು ಇಂದ್ರನ ದಿಕ್ಕು. ಈಗ ಯಾವ್ಯಾವ ದಿಕ್ಕು, ಇದು ರಾಕ್ಷಸರ ದಿಕ್ಕು, ಇದು ಉತ್ತಮವಾಗಿರ್ತಕ್ಕಂಥ ದಿಕ್ಕು. ಯಾವ ಮಕ್ಕಳು ಕೂತ್ಕೊಂಡು ಓದ್ತೀವಿ ನೋಡಿ, ಏನ್ ಹೇಳ್ತಿದ್ದಾರೆ. ಆಸನವ ದಿಕ್ಕುಗಳಲ್ಲಿ ಆಸನ
ಎಲ್ಲ ರೀತಿಯಿಂದ ನನ್ನ ತಂಡದಲ್ಲಿ ಒಂದೇ ಹಂತದಲ್ಲಿ ಎಲ್ಲವೂ ಬೇಕಾದ ರೀತಿ ರಾಷ್ಟ್ರದವರೆಲ್ಲ ಓಡಿಸ್ಕೊಳ್ಬೇಕಂತಾನು ನಾವು ಈ ರೀತಿ ಕಿತ್ಕೊಂಡು ಅದೇ ನಮಗಾರ ಅಲ್ಲ. ಈ ರೀತಿಯಾಗಿ ಓದಲು ವಾಸವಾಹುದು ಫಲವ ಸಂಶಯವಿಲ್ಲ ಇದರಲ್ಲಿ ನೋಡಿ. ಸಂಶಯ ಬಿಡಬಾರ್ದು, ಎಷ್ಟು ಸಂಶಯ ಬಿಡಬಾರ್ದು. ಇದರಲ್ಲಿ ವಾಸನೆಯ ಸುಗಂಧ ಪುಷ್ಪಗಳ ಧೂಪ ದೀಪ ಗಿಡದಲ್ಲಿ ಇದು ನಾವು ಆ ದೀಪ ಗಿಡದಲ್ಲಿ ಅಂದಾಗ ಎಂತ ದೀಪೋ ಎಂತ ಸುಗಂಧ ಪುಷ್ಪೋ ಏನು ಕಚ್ಚೋ ನಿಜವಾಗ ಏನಿಲ್ಲ. ಭಗವದ್ಗೀತೆಯೊಳಗ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಂತ ಇದ್ದಾನೆ ಮಾತನ್ನು. ಅರ್ಜುನ, ನಿನ್ನ ನಿಜವುಳ್ಳ ಮನಸ್ಸು ಭಕ್ತಿ ನನಗೆ ಬೇಕೇ ಹೊರತು ಮಾತು ದೀಪ ಧೂಪ ಇವೆಲ್ಲ ಎಲ್ಲೆಲ್ಲೇ ದೇವರು ಹೋಗಬೇಡ. ನಿನ್ನ ಮನೆಗಿರ್ತಕ್ಕಂಥ ಎಣ್ಣೆ, ನಿನ್ನ ಮನೆಗಿರ್ತಕ್ಕಂಥ ಎಣ್ಣೆ ದೀಪ, ನಿನ್ನ ಮನೆಗಿರ್ತಕ್ಕಂಥ ಉದ್ದಿಕತೆ ಧೂಪ, ನಿನ್ನಲ್ಲಿರ್ತಕ್ಕಂಥ ಭಕ್ತಿಯೇ ನನಗೆ ಬೇಕಾಗಿರೋದೇ ಹೊರತು ಎಲ್ಲ ಇದಕ್ಕೆ ಬಂದು ನೀನನ್ನು ಮಾಡಕ್ ಹೋಗಬೇಡ. ನೋಡಿ ಏನ್ ಬರ್ತಿದ್ದಾನೆ. ಪತ್ರ ಫಲ ಪುಷ್ಪಂ ತೋಯಲಿ. ಪತ್ರ ತ್ರಿಪಂಚಾಗಿ ಪೂಜೆ ಮಾಡು. ಫಲ ನಿನಗೆ ಸ್ವಲ್ಪ ಹಣ್ಣುಗಳಿಟ್ಟು ಪೂಜೆ ಮಾಡು. ಇನ್ನ ಸ್ವಲ್ಪ ಹೂವು ಇಟ್ಟು ಪೂಜೆ ಮಾಡು. ಏನೇನು ಇದ್ದಿಲ್ಲ. ತೋಯಂ ಅಂದ್ರೆ ಆ ಬಾಯಾದ ನೀರು ಬಾಯಾದ ನೀರಲ್ಲ ಅವ್ರು ತೀರ್ಥ ಅಂತ ಮೈತಿರ್ತೀಯಲ್ಲ, ಅದೇ ತೀರ್ಥನಪ್ಪ ತಂದೆ ಇದು ನಂದೆಲ್ಲ ಅಂತೇಳಿ ಆ ಎಂಬ ಸ್ನಾನದವರಿಗೆ ಒಪ್ಪಿಸಿ ಪೂಜೆ ಮಾಡಿ ಹೋಗಿ ಇಷ್ಟು ಇದಕ್ಕಿನ ಅಂತ ಹೇಳ್ಬೇಕ ನಮಗೆ. ಇಷ್ಟೆಲ್ಲ ಅಂತ ಹೇಳಿದ್ರೆ ನಾವು ಯಾಕಾಗಿ ನಂಬ್ತಾ ಇದ್ದೇವೆ? ನಮ್ಮ ಜ್ಞಾನಿ ಅಂತಕ್ಕಂಥ ಬಾಯಿ ಮುಂದಕ್ಕೆ ಬಿಡ್ತಾ ಇಲ್ಲ, ನಮ್ಮ ಮುಂದಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಬಿಡುವುದು ಅಂತೇಳಿ ಅದು ಮತ್ತೆ ಕೇಳ್ತಾ ಇದ್ದಾರೆ. ಅದು ಮತ್ತೆ ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಬರೀತಾ ಇದ್ದಾರೆ, ಪುಷ್ಪಗಳ ಧೂಪ ದೀಪವಿಲ್ಲದೆ ಈಸು ಬದಿಯಲ್ಲಿ ದೇವಿ ಮಹಾತ್ಮೆಯನ್ನು ಓದುವುದು ಮತ್ತು ಪೂಜೆ ಮಾಡಿಯೇ ಓದಬೇಕಿದ್ದನು. ಯಾರು ಓದುವ ಯಾರೇ ಶುರುವಾಗಿರಲಿಲ್ಲ, ಯಾವ ಸಂಪ್ರದಾಯ ಆಗಿದ್ದು ಒಂದೇ. ಆಕಳು ನಾನಾ ರೀತಿ ಕೆಂಪು ಹಾಲು ಕೊಡೋದು ಮಾತ್ರ ಒಂದೇ. ನೀವು ಪಂಡರ ಸಂಪ್ರದಾಯದ್ದಾಗಿರ್ಬೋದು ಮತ್ತು ಸಿದ್ಧಾರ್ಥ ಸಂಪ್ರದಾಯ ಆಗಿರ್ಬೋದು, ವಿಷ್ಣು ಸಂಪ್ರದಾಯ ಆಗಿರ್ಬೋದು, ಶಿವನ ಸಂಪ್ರದಾಯ ಆಗಿರ್ಬೋದು, ಬ್ರಹ್ಮನ ಸಂಪ್ರದಾಯ ಆಗಿರ್ಬೋದು, ಯಾವುದೇ ಆದ ಅದರಲ್ಲಿರ್ತಕ್ಕಂಥ ಒಂದೇ ಭಕ್ತಿಯ ನಾಮಸ್ಮರಣೆ. ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದರಲ್ಲಿರ್ತಕ್ಕಂಥದ್ದು ಮಾತ್ರ ಒಂದೇ ನಾಮಸ್ಮರಣೆ, ಒಂದೇ ಅದರಲ್ಲಿರ್ತಕ್ಕಂಥ ಓಂ ಎಂಬ ನಾದವೇ ಹೊರತು ಬೇರೆ ಇರಂಗಿಲ್ಲ. ಪೂಜೆ ಮಾಡಿ ಓದಬೇಕಿದ್ದನ್ನು ಪೂಜೆದಲ್ಲಿ ಓದಬಾರದು. ಅಧ್ಯಾಯಗಳನ್ನು ಓದ್ರಿ ಮತ್ತು ಪೂಜಿಸುತ್ತಲು ಓದುತ್ತೀಯನಾದರೆ ರಾಜನಾಗುವ ದೇವಿ ದೇಯದಲ್ಲಿ ಇದೇನು ದೊಡ್ಡ ಮಾತಾಡ್ತಾರೆ. ಸೊಲಾಪುರ ಗುರುತ್ತಾರೆ ಅವನೇ ಅವನು ನರೇಂದ್ರ ಮೋದಿ ನಮ್ಮಕ್ಕೆ ರಾಷ್ಟ್ರಪತಿ ಆಗ್ತಾರೆ. ಇವತ್ತು ದೇವಿಯ ಹೋಮವನ್ನು ಮಾಡಿ ಎಷ್ಟು ಹೋಮ ಮಾಡಿ 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 ಅಲ್ಲಿ ಹೋದಾಗ್ತಾರೆ. ಎಷ್ಟು ಸ್ವಲ್ಪ ಆಲೋಚನೆ ಮಾಡಿ ಎಷ್ಟು ಸಾಕ್ಷಿ ಕೊಡ್ತಾನೆ ಹೋಗ್ತಾ ಇರ್ತಾರೆ. ಆದ್ರಿಗೆ ಯಾಕಂದ್ರೆ ದೇವಿನ ಸಾಕ್ಷಾತ್ಕಾರ ಮಾಡಿದ್ದಾರೆ. ಕುಲಾಪೀಶ್ವರ ಅಂತ ದೇವಿನ ಸಾಕ್ಷಾತ್ಕಾರ ಮಾಡಿದ್ದಾರೆ. ಎಷ್ಟು ಕೊಡ್ತಾರಪ್ಪ ಅಂತ ನನಗೆ ಸಾಕ್ಷಿಗಳು ಅಂದ್ರೆ ಇಂತಿಂತವ್ರು ಹೋಗಿ ಹಿಂಗೆ ಆದ್ರು, ಇಂತಿಂತವ್ರು ಹೋಗಿ ಹಿಂಗೆ ಆದ್ರು. ಕಾಲಿನಂತ 48 ದಿವಸ ಮರತ್ತು ಕೊಡೋ ದೇವರುಗಳು ತಿಳಿದಿಲ್ಲ ಕಲೆ ಹೋಗಿರುತ್ತೆ. ಯಾರ್ಯಾರು ರಾಜಕೀಯರು ಯಾರ್ಯಾರು ಓದ್ತಾರೆ ನಾನೆಲ್ಲ ಹೇಳ್ತೇನೆ. ಅಂತಿಂತವ್ರ ಮಾತು 40 ಮತ್ತು ಓದುವುದು ನಿತ್ಯ ಆಗುತ್ತೆ ನೋಡಿ.
ಹೆಂಗ ಕತೆ ಸಂಪದೇ ನಮ ಪಾರ್ವತೀಶ್ವರ ಇದು ಶಾಂಭವಿಯ ರಾಜರಾಜೇಶ್ವರಿಯ ಒಂದು ಮಾತು ನಾವೆಲ್ಲರೂ ಕೇಳಿದ್ದೇವೆ. ಇದಕ್ಕೆ ಹುಲಿಯಾಗಿದ್ದಂತಾತ ಸಿದ್ಧಾಂತ ಆಶೀರ್ವಾದದಿಂದ ಗುರುನಾಥ ರುದ್ರಾರು ಹುಲಿ ಜನ್ಮ ಹೋಯ್ತು ಅವರ ಸಂಘದಿಂದ ಹಂಗೆ ಮಾನವ ಜನ್ಮ ಬಂತು. ಮಾನವ ಜನ್ಮದ ಅದೆಂತ ಜನ್ಮ ಮಹತ್ತರವಾಗಿರ್ತಕ್ಕಂಥ ಪುಣ್ಯ ಜನ್ಮ. ಯಾರ ಆಶೀರ್ವಾದ? ಮಹಾತ್ಮರ ಆಶೀರ್ವಾದ. ಈಗ ಗಾಂಧಿಯವರ ಆಶೀರ್ವಾದದಿಂದ ಶಾಂತಮ್ಮವ ಸಿರಿಯರ್ ಮಲ್ಲತ್ತ ಅದರ ಕಣ್ಣಲ್ಲಿ ಇವೆಲ್ಲ ಪ್ರತ್ಯಕ್ಷ ನಡೀತಾ ಇದ್ದಾರೆ. ಗಾಂಧಿಯವರ 3 ಸಾವಿರ ಭೇಟಿಗೆ ಹೋಗೋಣ ಸಿರಿಯರ್ ಮಲ್ಲತ್ತ ಸಿರಿಗೆ ಬೈಲೂರು ಮತ್ತೆ ಕಚೇರಿ 3 ಸಾವಿರ ಆಗ ಈ ರೀತಿಯಾಗಿ ಮತ್ತು ಕಾಮಶಕ್ತಿಯ ಮಂತ್ರವಾಗಲಿ ನೋಡಪ್ಪ, ನೀನು ನಾನು ಆ ಗುರಿರುವಾಗ ಈ ಗುರಿರುವಾಗ ಈ ಗುರಿರುವಾಗ ಇದು ಯಾವುದು ಆಗಬೇಡ. ಆಗ ಬೇರೆ ಇರ್ಬೋದು, ಆರೋಗ್ಯ ಇರ್ಬೋದು, ಇರ್ಬೋದು, ಶ್ರೀಮಂತ ಬುದ್ಧಿ ಅಂತೇಳಿ ನೀನು ಅದ್ರಾಗ ನಾಮಸ್ಮರಣೆ ಮಾತ್ರಲ್ಲಿರ್ತಕ್ಕಂಥ ಓಂ ಮಾತವನ್ನೇ ಮತ್ತು ಮಾಡಿ ಬಳಿಕ ದೇವಿ ಚರಿತವನ್ನು ನಿತ್ಯದಲ್ಲಿ ಓದಿರ್ಬೋದು. ನಂಬರಿ ಸಂದೇಹ ದೃಢ ಸಾರ ಕಡಿಪಡಿಸುವುದು ಮತ್ತು 1-2 ಅಧ್ಯಾಯ ಓದಿದರಂತೂ ಇವತ್ತು ದಿನನಿತ್ಯ ಒಂದೊಂದು ಹೋದ್ರಿ ನಿಮ್ ಪುಣ್ಯ ಈ ಮಾನವ ಜನ್ಮದಾಗ ಸಮಾಧಿ ಶಕ್ತಿ ಮುಖ ಹೋದಂತ ಮಾನವ ಜನ್ಮ ಸಿಗ್ತಿರ್ಲಿ. ಮತ್ತು ಈಗ ಈ ರೀತಿಯಾಗಿ 1-2 ಪುಣ್ಯ ದೊರಕುತ್ತಿರುವುದು 1-2 ನಾಲ್ಕಿಗೆ ದೇವಿಯ ಕರುಣೆ ಬಹಳ ಅಂದ್ರೆ 3 ಕಂದ ಅಂತ ದೇವಿ ಪುರಾಣ 3 ಅಂದ್ರೆ ಎಲ್ಲಿವರೆಗಪ್ಪ ಅಂತಂದ್ರ ಮಹಿಷಾಸುರ ಅಂದ್ರೆ ಎಲ್ಲಿ ಬದುಕೈದವರ ಸಂಹಾರ ಪೂರ್ಣಾಗಿರ್ತಲ್ಲ ಅಲ್ಲಿವರೆಗೆಲ್ಲ 1 ಕಂದ. ಮತ್ತೆ ಮಹಿಷಾಸುರ ಅಂದ್ರೆ 8ನೇ ಅಧ್ಯಾಯ ಆಗಿರ್ತದೆ, ಅಲ್ಲಿವರೆಗೆಲ್ಲ 2ನೇ ಚರಿತ್ರ. ಮತ್ತೆ ಸುಂಬರ ಆಗಿರುತ್ತೆ 3ನೇ ಚರಿತ್ರ. ಈ 3 ಚರಿತ್ರವಲ್ಲ ಒಂದೊಂದು ಚರಿತ್ರೆ ಒಂದೊಂದು ದಿನ ಆಗಿ ಮಾಡಿ 3ನೇ ಅಧ್ಯಾಯದಲ್ಲಿ 1 ದಿನ, 8, 9ನೇ ಅಧ್ಯಾಯದಲ್ಲಿ 1 ದಿನ ಮತ್ತು ಅಲ್ಲಿಂದ ಸುಂಬರ ಸಂಹಾರ ಆಗುವುದು 3 ದಿನಕ್ಕೆ ಓದಿರ್ಬೇಕಾಗುತ್ತೆ. ಒಂದೊಂದು ಓದಿ ಅನುಕೂಲ ಪರವಾಗಿಲ್ಲ. ಮತ್ತೆ ಓದು ಅನುಕೂಲ ಆಗಿತ್ತ ಒಂದೊಂದು ಚರಿತ್ರೆ ಓದಿ 3 ಚರಿತ್ರೆ ಒಂದೊಂದು ಚರಿತ್ರೆ ಓದಿ ಇನ್ನಾದ್ರೂ ಅನುಕೂಲ ಆಗಿ ದಿನನಿತ್ಯ ಓದಿ ಮುಗಿಸ್ತೀವಿ. ನೀನೇ ನಾನು ನಾನೇ ನೀನಂತ ಕೊಡು, ನೀನು ಬೇರೆಲ್ಲ ನಾನು ಬೇರೆಲ್ಲ. ಮತ್ತು ಇನ್ನು ಕೇಳಿದ ಜನರು ಈ ಪಂಚನಿತ್ಯದಲ್ಲಿ ಓದಿಕೊಳ್ಳಿರಿ, ತಾನಿಲ್ಲ ಸಂದೇಹವು ಇದರ ಮೇಲೆ ತಿಳಿದಾಡಿ ಚಿದಾನಂದ ದೇವಿ ಸಾಂಪದೇಯನ ಕೇವಲ 19 ಶ್ಲೋಕಗಳಿಂದ ಕೂಡಿರ್ತಕ್ಕಂಥ ಅಧ್ಯಾಯ. ಈ ಅಧ್ಯಾಯದೊಳಗ ಯಾರನ್ನು ಇವತ್ತು ಪುರಾಣ ಪುಸ್ತಕಿನ ಈಕೆ ದೇವಿ ಪುರಾಣ ಹೇಳ್ತಾನ ಅಥವಾ ಯಾರನ್ನು ಬೇರೆ ಹೇಳ್ತಾನ ಅಂತ ಕೇಳಂತ ಮಾತು. ಇವತ್ತು ದೇವಿ ಅಷ್ಟೆಲ್ಲ ಬರಂಗಿಲ್ಲ. ಚಿದಾನಂದ ಬಂದ್ಬಿಟ್ಟು ನಮ್ಮ ಗುರುವಿನ ಆಜ್ಞೆಯಿಂದ ಇವತ್ತು ದೇವಿ ಪುರಾಣ ಓದಿದ್ರೆ ಏನಾಗುತ್ತೆ ಅಂತ ಹೇಳ ಅಷ್ಟೇ. ನಾಳೆ ದೇವಿ ಶಾಂಭವಿ ಪುರಾಣ ನಾಳೆಯಿಂದ ಚಾಲಾಗ್ತದೆ. ಯಾವಾಗ 1ನೇ ಅಧ್ಯಾಯದಿಂದ ಚಾಲಾಗ್ತದೆ. ಚಿದಾನಂದ ಶಾಂಭವಿ ಎಲ್ಲಿದ್ರು ದೇವಿ ಪುರಾಣ ಹೆಂಗ್ ಹೊರಗೆ ಬಂತು, ಯಾಕಾಗಿ ಹೊರಗೆ ಬಂತು ಅಂತೇಳಿ ನಾಳೆಯಿಂದ ಸ್ವಲ್ಪ ಅಂತೇಳಿ ನಾಳೆಯಿಂದ ನಾವೆಲ್ಲರೂ ನೋಡ್ಕೊಂಡು ಹೋಗ್ಬೇಕ್ರಿ. ಆಮೇಲೆ ಒಂದೇದೇನಪ್ಪ ಅಂದ್ರೆ ಇದು ಬಹಳ ಆದಷ್ಟು ಎಲ್ಲ ಒಂದು ನಮ್ಮ ಗ್ರಾಮದವರಿಗೆ ಎಲ್ಲರಿಗೆ ತಿಳಿಸೋದೇನಪ್ಪ ಅಂದ್ರೆ ಆದಷ್ಟು ಚಕ್ಕ ಬಂದ್ಬಿಡ್ರಿ. ಇಂದು ಮಳೆ ಬರ್ಬೋದು, ಟಕ 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 ಮುಖ್ಯ ಬಂದು ಟಕ ಟಕ ಹೋಗಿದ್ದು. ಈ ರೀತಿಯಾಗಿ ನಾವೆಲ್ಲರೂ ಆದಷ್ಟು ಬೇಗ ಈಗ ಈ ರೀತಿಯಾಗಿ ಆದಷ್ಟು ಯಾಕಪ್ಪ ಅಂದ್ರೆ ಈ 10 ದಿನ ನಮಗೆ ಒಂದು ಯೂನಿಫಾರ್ಮ್ ಆಗಬೇಕು. ದೇವಿ ಪುರಾಣ ಅಂತಕ್ಕಂಥದ್ದು ನಮಗೆ ಕವಚ ಆಗಬೇಕು. ಎದ್ದು ಬಿದ್ದು ನಾವು ಪುರಾಣ ಹೋಗ್ಬೇಕು, ಪುರಾಣ ಕೇಳಬೇಕು ಅಂತಕ್ಕಂಥ ನಮ್ಮ ಶರೀರ
ಶರೀರವೇ ಅದು ನಮಗೆ ಅತ್ತಿಗೆ ಸಿಗ್ತದೆ. ಇದನ್ನ 11 ದಿನಗಳ ಕಾಲ ಅಥವಾ ಒಂದು ಜಾಯಿಗೆ ಇನ್ನ 10 ದಿನಗಳ ಕಾಲ ನಾವೆಲ್ಲರೂ ಅತಿ ವಿಜೃಂಭಣೆಯಿಂದ ನೋಡಿ. ನೀವೆಲ್ಲರೂ ಇವತ್ತು ಎಲ್ಲಿದ್ದೀರಪ್ಪ ಅಂತ ಕೇಳಿ ಗಾಜಿರಪ್ಪ ಇಡೀ ಕರ್ನಾಟಕ ಜಾಸ್ತಿ. ಈ ಪುರಾಣ ಏನೈತಿ ಗೊತ್ತಾ? ನಂದಿ ಟಿವಿ ಅಂತೇಳಿ ಅವರು ಪುಣ್ಯಾತ್ಮರು ಮೋಕ ಅವರಿಗೆ ನಾವು ಭಾವಪೂರ್ವಕವಾಗಿ ನಮಸ್ಕಾರಗಳು ಮಾಡಬೇಕು ಅವ್ರಿಗೆ. ಯಾಕಪ್ಪ ಅಂದ್ರೆ ನಿಮ್ಮ ಗಾದಿಗಂತಾಕು ಯಾವುದೇ ಒಂದು ವಿಷಯ ಇರಲಿ ನಮಗೆ ತಿಳಿಸ್ರಿ, ನಾವು ಅದನ್ನ ಮುಂದುವರಿಸ್ತೀವಿ. ಇವತ್ತು ನಾವು ಅದನ್ನ ಸೇವೆ ಮಾಡಕ್ಕೆ ನಿಂತೀವಿ ಸಾಧನ ಅಂತೇಳಿ ಅವರು ಕೇಳಿದಾಗ ನಮ್ಮ ಗಾದಿಗಂತಾಕು ಪುರಾಣ ಗೈತಪ್ಪ ಏನಿದು ಅಂತೇಳಿ ಅಂದ್ರೆ ತಿಂಗಳ ಒಂದು ತಿಂಗಳು ಮುಂದೆ ಶ್ರೀ ಚರಣ ಗಾದಿಗಪ್ಪ ಅವರ ಆವರಣದಲ್ಲಿ ದೇವಿ ಪುರಾಣ ಮಹಾತ್ಮೆ ನಡೆಯುತ್ತಲಿದೆ ಅಂತ ಕೇಳಿ ಅದಕ್ಕಾಗಿ ಎಲ್ಲ ಒಂದು ರೀತಿಯಿಂದ ನಾವೆಲ್ಲರೂ ಅತಿ ಒಂದು ವಿಜೃಂಭಣೆಯಿಂದ ಇವತ್ತು ಆ ಒಂದು ಹಿರಿಯರ ಆಶೀರ್ವಾದದಿಂದ ಶಾಂಭವಿಯನ್ನು ವಿಜೃಂಭಣೆಯಿಂದ ಗಂಗೆ ಸ್ಥಾಪನೆ ಆಯಿತು. ಆಮೇಲೆ ನಮ್ಮ ತಾತ ಸ್ವಾಮಿಯರು ಇವತ್ತು ನಮಗೆ ಶಾಂಭವಿಯನ್ನ ನಾವು ಮಾಡೋ ಕಂಡಿದ್ದ ಅಂದ್ರೆ ಆ ಒಂದು ವಿಜಯ ಸ್ವಾಮಿ ಸ್ವಾಮಿಯರ ಹೆಸರು ಗುರುತಾಳಿಲ್ಲ ಅವರು ಕೂಡ ಬಂದು ನನಗೆ ಗಾಜಿನಂತ ಪುಣ್ಯ ಇವತ್ತು ದೊರಕಿ ಅಂತೇಳಿ ಎಲ್ಲ ಒಂದು ಸ್ಥಾಪನೆಯನ್ನು ಮಾಡಿದರು. ಮತ್ತು ಅದೇ ರೀತಿ ನಮ್ಮ ಮೋನೇಶ್ವರರು ಕೂಡ ನಾವು ಪೂಜೆ ಮಾಡಬೇಕು, ನಾವು ಪೂಜೆ ಮಾಡಬೇಕು ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಒಂದು ಪುಣ್ಯ ಒಟ್ಟುಗೂಡಿ ಆ ಶಾಂಭವಿಯ ಆ 4ನೇ ಅಧ್ಯಾಯದಲ್ಲಿ ಏನೋ ಹೇಳ್ತಾಯಿತ್ತು ಅದನ್ನ ನಮ್ಮೆಲ್ಲರಿಂದ ಆ ಶಾಂಭವಿ ಇಲ್ಲಿ ತಯಾರಾಗಿ ನಿಂತಿದ್ದಾಳೆ. ಶಕ್ತಿಯಿಂದ ನಮ್ಮ ಒಳಗಿರ್ತಕ್ಕಂಥ ದುರ್ಗುಣಗಳನ್ನು ಕೂಡಿಸಿ ನಮ್ಮ ಅಡಿಮೆಯಲ್ಲಿ ಓಡಾಡಿ ಎಲ್ಲಾ ಬೆಳೆಗಳನ್ನು ಚೆನ್ನಾಗಿ ಮಾಡಿ ಎಲ್ಲಾ ರೀತಿಯಿಂದ ಎಲ್ಲಾರನ್ನ ನಗುತ್ತಾ ಇದನ್ನು ಮಾಡ್ತಾರೆ ಆ ಶಾಂಭವಿ ಅಂತಕ್ಕಂಥ ಚಿದಾನಂದ ಅವರು ನಮಗೆ ಅದೇ ಮಾತನ್ನು ತಿಳಿಸ್ತಾ ಇದ್ದಾರೆ. ಆ ಶಾಂಭವಿ ಕೂಡ ಇವತ್ತೆಲ್ಲರೂ ನಗುತ್ತಾ ಭೂಮಿಯಲ್ಲಿ ಬದುಕಬೇಕು ಅಂತಕ್ಕಂಥ ಒಂದು ಅವರಿಗೆ ಐತೆ ಅಂತ ಹೇಳ್ತಾ ಈಗ ಇವತ್ತಿನ ಒಂದು ಪೂಜೆಯನ್ನು ಅತಿ ವಿಜೃಂಭಣೆಯಿಂದ ಅವರು ಸ್ಥಾಪನೆಯಾಗಿ ಹೋಗೋದು ಆ ಪುಣ್ಯ ಆ ವೈಭವದಿಂದಲೇ ಇವತ್ತು ಆ ಶಾಂಭವಿ ಒಂದು ಸ್ಥಾಪನೆ ಆದ್ರು. ಆ ಮಂತ್ರ ಹಾಕಿ ಬರೀ ಅಕ್ಷಿತ ಹಾಕೋರು ಬರೀ ಬರ್ದು ಜಾಗಿಲ್ಲ ಬರೀ ಎಲ್ಲರೂ ಶಾಂಭವಿಯೇ ನಮಃ ಅಂದ್ರೆ ಏನು ಅದೇ ಬರ್ತದೆ ಚಾಲ ಅವನಪ್ಪ ಇಲ್ಲ ಏ ಬ್ಯಾಡೋಳಪ್ಪಲ್ಲೇ ಎಲ್ಲರೂ ಶಾಂಭವಿಯೇ ನಮಃ ಕರ್ಕೊಂಡು ಐದಾರು ಆಮ್ರಾನ್ ಮಾಡಿಬಿಡ್ತಾರೆ ಮಾಯಿ ಮಾಯಿಗೆ ಪ್ರಕಾರ ಮುಗಿಯತಕ್ಕಂಥ ಮನಸ್ಸು ಬಿಟ್ಟಬೇಕು. ಅದೇ ಓಂ ಶಾಂಭವೇ ನಮಃ. 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 ಓಂ ಶಾಂಭವೇ ನಮಃ.
ಓಂ ಶಂಭವೇ ನಮಃ 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 ಓಂ
ಶಾಂಭವೇ ನಮಃ ಓಂ ಶಾಂಭವೇ ನಮಃ ಓಂ ಶಾಂಭವೇ ನಮಃ ಓಂ ಶಾಂಭವೇ ನಮಃ ಓಂ ಶಾಂಭವೇ ನಮಃ ಪಾರ್ವತೀಶ್ವರ ಮಹಾದೇವ್ ಅಲ್ಲೇ ಇಟ್ಬಿಡ್ಬೇಕು ನಾಳೆ ಇಟ್ಕೊಂಡು ಒಳಗಮ್ಮ ಮನುಷ್ಯ ಅದೇ ಅದಮ್ಮ
ಫೋಟೋ ಹಿಡಿ ಎಲ್ಲ ಮಾಡಪ್ಪ. ಕಾಯಿ ಕೊಡು ಬಿಡಪ್ಪ. ಎಲ್ಲಿ ಬಾ ತೋರ್ಸ ಅಂತ ತರ್ಸಿದ್ರ ತೋರ್ಸ್ಬ ಈ ಕಡೆ ಮುಕ್ತಾಯ ಅಲ್ಲಿ